ಹೆಲೋ ಮಕ್ಕಳೇ, ಎಲ್ಲರೂ ಕೂಡ ವ್ಯಾಸ ಸ್ಕೂಲ್ ನವೋದಯ ಮತ್ತು ಮೂರಾರ್ಜಿ ಕೋಚಿಂಗ್ ಸೆಂಟರ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಇಂದು ನಾವು ಮೂರಾರ್ಜಿ ಪರೀಕ್ಷೆ 2025ರಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಂಗ್ಲೀಷ್ ಗ್ರಾಮರ್ನಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಂದು ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಹಾಗಾದರೆ ಇವತ್ತು ಯಾರೆಲ್ಲ ಈ ಒಂದು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲ ಮಕ್ಕಳು ಸಹಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂತರ ವೀಕ್ಷಣೆ ಮಾಡಿ ಮಕ್ಕಳೇ. ಸೊ ಇಂಗ್ಲೀಷ್ ಗ್ರಾಮರ್ನಲ್ಲಿ ಏನಪ್ಪ ಅಂತಿದ್ರೆ ಇವತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಒಂದು ಪ್ರಶ್ನೆಗಳನ್ನು ನಿಮ್ಮ ಮೂರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಹಿಂದೆ ಕೇಳಲಾಗಿದೆಯಲ್ಲ ಅಂತಹ ಪ್ರಶ್ನೆಗಳನ್ನು ಇವತ್ತು ಸಹಿತ ನಾವು ಆಯ್ದುಕೊಂಡಿದ್ದೀವಿ. ಎಲ್ಲ ಮಕ್ಕಳು ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಸೊ ಇದರಿಂದ ನಿಮ್ಮ ಮೂರಾರ್ಜಿ ದೇಸಾಯಿಯಲ್ಲಿ ಬರುವಂಥ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಆರಾಮಾಗಿ ಮಾಡ್ಬೋದು ಮಕ್ಕಳು. ಓಕೆನಾ? ಸೊ ಹಾಗಾದರೆ ತಡ ಮಾಡದೆ ನಾವು ಫಸ್ಟ್ ಕ್ವಶನ್ ನೋಡೋಣ. ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ನೋಡಿ ಏನಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಕ್ವಶನ್, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಪ್ಷನ್ ತಗೊಂಡು ನೀವೇ ಮಾಡಿರಿ, ಈ ಒಂದು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಹಿ ರನ್ಸ್ ಡ್ಯಾಶ್ ದ್ಯಾನ್ ಹೀಸ್ ಬ್ರದರ್. ಹಿ ರನ್ಸ್ ಡ್ಯಾಶ್ ದ್ಯಾನ್ ಹೀಸ್ ಬ್ರದರ್. ನೋಡ್ರಿ ಇಲ್ಲಿ ಆಪ್ಷನ್ಸ್ ಏನಾದ್ರು ಚೆಕ್ ಮಾಡಿ ಮಕ್ಕಳೇ. ಸೊ ಫಸ್ಟ್ ಒನ್ ಆಪ್ಷನ್ ಫಾಸ್ಟ್, ಫಾಸ್ಟರ್, ಬಿ. ಸಿ ಆಪ್ಷನ್ ಫಾಸ್ಟೆಸ್ಟ್, ನೆಕ್ಸ್ಟ್ ಡಿ ಆಪ್ಷನ್ ಇಸ್ ದ ಮೋರ್ ಫಾಸ್ಟರ್ ಅಂತ ಇದೆ, ಫಾಸ್ಟ್ ಅಂತ ಇದೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ದಿಸ್ ಈಸ್ ದ ಕಂಪ್ಯಾರಿಸನ್ ಇದೆ ಮಕ್ಕಳೇ. ಇಲ್ಲಿ ಏನು ಕಂಪ್ಯಾರಿಸನ್ ಇದೆ ಅಂದರೆ ನೋಡಿ, ಹಿ ರನ್ಸ್ ಡ್ಯಾಶ್ ದ್ಯಾನ್ ಅಂತ ಇತ್ತಪ್ಪ ಅಂತಂದ್ರೆ ನೀವು ಏನು ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲಿ ಕಂಪ್ಯಾರಿಸನ್ ಇದೆ, ಅಂದರೆ ಹೋಲಿಕೆ ಮಾಡ್ತಾ ಇದ್ದಾರೆ. ದ್ಯಾನ್ ಹೀಸ್ ಬ್ರದರ್, ಹಾಗಂದ್ರೆ ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ನೀವೇನು ಉಪಯೋಗಿಸ್ತೀರಪ್ಪ ಅಂತಂದರೆ ಫಾಸ್ಟರ್. ಏನಾಗುತ್ತೆ ಇಲ್ಲಿ? ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಫಾಸ್ಟರ್ ದ್ಯಾನ್ ಹೀಸ್ ಬ್ರದರ್. ಹಿ ರನ್ಸ್ ಫಾಸ್ಟರ್ ದ್ಯಾನ್ ಹೀಸ್ ಬ್ರದರ್. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ ಮಕ್ಕಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ದ ಅಪೋಸಿಟ್ ಆಫ್ ದ ವರ್ಡ್ ಹ್ಯಾಪಿ ಈಸ್, ಅಂದರೆ ಈ ಒಂದು ಹ್ಯಾಪಿ ಅನ್ನುವಂತಹ ಪದದ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ನಿಮಗೆ ಮೂರಾರ್ಜಿ ದೇಸಾಯಿಯಲ್ಲಿ ಕಂಪಲ್ಸರಿಯಾಗಿ ಏನಪ್ಪ ಅಂದರೆ ಅಪೋಸಿಟ್ ವರ್ಡ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಪ್ರತಿ ವರ್ಷನೂ ಬರ್ತಾ ಇರ್ತವೆ. ಸೊ ಇದೇ ರೀತಿಯಾಗಿ ಈ ವರ್ಷನೂ ಬರುತ್ತೆ ಮಕ್ಕಳೇ. ಸೊ ಭಾಳಷ್ಟು ನೀವೇನು ಮಾಡಿರಿ ಅಂತ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿರಿ, ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲಿ ಕೇಳಿರೋದು ಏನಪ್ಪ ಅಂದರೆ ಹ್ಯಾಪಿ ಅಂದರೆ ಸಂತೋಷ್. ಹ್ಯಾಪಿಯ ಅಪೋಸಿಟ್ ವರ್ಡ್ ಯಾವುದಪ್ಪ ಅಂದ್ರೆ ಇಲ್ಲಿ ಸ್ಯಾಡ್. ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಥರ್ಡ್ ಕ್ವಶನ್ ನೋಡಿ ಮಕ್ಕಳೇ. ಸೊ ಥರ್ಡ್ ಕ್ವಶನಲ್ಲಿ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ನೋಡ್ರಿ, ಪ್ರಿಪೋಸಿಷನ್ ಇದ್ರ ಮೇಲೂ ಸಹಿತ ಪ್ರತಿ ವರ್ಷನೂ ಸಹಿತ ಪ್ರಶ್ನೆಗಳು ಬರ್ತಾನೆ ಇದಾವೆ. ಸೊ ಅದಕ್ಕೋಸ್ಕರ ಪ್ರಿಪೋಸಿಷನ್ಸ್ಗಳನ್ನು, ಎಲ್ಲ ಪ್ರಿಪೋಸಿಷನ್ಸ್ಗಳನ್ನು ಮತ್ತು ಅವನ್ನ ಎಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಸಹಿತ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಕ್ಕಳೇ. ಸೊ ನೀವು ಇಂಗ್ಲೀಷ್ ಗ್ರಾಮರ್ ಬುಕ್ಸ್ನಲ್ಲಿ ನೀವು ಹೆಚ್ಚಿನದಾಗಿ ಸ್ವಲ್ಪ ಅಭ್ಯಾಸ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ಅಭ್ಯಾಸ ಮಾಡಿರಿ. ಇಲ್ಲಿ ಯಾವ ಪ್ರಿಪೋಸಿಷನ್ಸ್ ವರ್ಕ್ ಆಗುತ್ತೆ, ಯಾವ್ದು ಬರುತ್ತೆ ಅಂತೇಳಿ ನೀವು ಚೆಕ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಬೆಡ್. ಹೈಡಿಂಗ್ ಡ್ಯಾಶ್ ದ ಬೆಡ್ ಅಂತಿದ್ರೆ ಕ್ಯಾಟ್ ಎಲ್ಲಿ ಹೈಡ್ ಆಗಿದೆ ಅಂತಿದ್ರೆ, ಸೊ ಇಲ್ಲಿ ನೋಡ್ರಿ ಎ ಆಪ್ಷನ್ ಅಂಡರ್, ಬಿ ಓವರ್, ಇಂಟು, ಆಫ್. ಸೊ ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್, ಅಂಡರ್ ದ ಬೆಡ್. ಸೊ ಅಂಡರ್ ಈಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಟು ಇಂಡಿಕೇಟ್ ಸಮಥಿಂಗ್ ಬಿಲೋ ಆರ್ ಬಿನೀತ್ ಆನ್ ಆಬ್ಜೆಕ್ಟ್. ಅಂದರೆ ಅಂಡರ್ ಅಂದಿದ್ದು ಏನಪ್ಪ ಅಂದರೆ ಒಂದು ವಸ್ತು ಏನೋ ಏನಿದೆ, ಇದು ಮಂಚ ಇದೇನಿದು, ಫಾರ್ ಎಕ್ಸಾಂಪಲ್ ಬೆಡ್. ಓಕೆ, ಇದ್ರ ಕೆಳಗಡೆ ಕ್ಯಾಟ್ ಕೂತ್ಕೊಂಡಿದೆ. ಕ್ಯಾಟ್ ಎಲ್ಲಿ ಕೂತ್ಕೊಂಡು ಅಂಡರ್ ಅಂದರೆ ಅಂಡರ್ ಅನ್ನೋದು ಏನು ಹೇಳುತ್ತಪ್ಪ ಅಂದರೆ ಕೆಳಗಡೆ ಅನ್ನೋದನ್ನು ಸೂಚಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅಂಡರ್. ಸೊ ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಹಾಗಾದರೆ ಇಲ್ಲಿ ಈ ಒಂದು ಶಬ್ದದಲ್ಲಿ ಯಾವುದು ಕರೆಕ್ಟಾಗಿ ಸರಿಯಾದಂತಹ ಸ್ಪೆಲ್ಲಿಂಗ್ ಇದೆ. ಸೊ ನೋಡಿರಿ, ಇಲ್ಲೂ ಕೂಡ ಪ್ರತಿ ವರ್ಷ ನಿಮಗೆ ಮೂರಾರ್ಜಿ ಎಕ್ಸಾಮಲ್ಲಿ ಸ್ಪೆಲ್ಲಿಂಗ್ಸ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ. ನೀವು ಯಾವ ವರ್ಡ್ಗೆ ಯಾವ ರೀತಿಯಾದಂಥ ಸ್ಪೆಲ್ಲಿಂಗ್ ಹಾಕಬೇಕು, ಯಾವ ರೀತಿ ಸ್ಪೆಲ್ಲಿಂಗ್ ಹಿಂಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಬಟ್ ನಿಮಗೆ ಕನ್ಫ್ಯೂಸಿಂಗ್ ಭಾಳಷ್ಟು ಇರ್ತವೆ. ಬಟ್ ಇಲ್ಲಿ ಸ್ವಲ್ಪ ನೋಡಿ ಸ್ವಲ್ಪ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡಿ ಚೆಕ್ ಮಾಡಿ ಹಾಕ್ಬೇಕು ಮಕ್ಕಳೇ. ಸೊ ಅದಕ್ಕೋಸ್ಕರ ನೀವು ಇವು ಏನಾಗಿರ್ತವಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ನಿಮ್ಮ 5th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ ಬುಕ್ಸ್ ಆಗಿರಲಿ ಅಥವಾ 4th ಸ್ಟ್ಯಾಂಡರ್ಡ್ನಲ್ಲಿ ನೀವು ಕಲಿಯುವಂಥ ಬುಕ್ಸ್ನಲ್ಲಿ ಇರುವಂಥ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನೇ ಆಯ್ದುಕೊಂಡಿರ್ತಾರೆ. ಸೊ ನೀವು ಓದಬೇಕಾದಾಗ ನೀವೇ ಮಾಡಬೇಕು, ಸ್ಪೆಲ್ಲಿಂಗ್ಸ್ಗಳನ್ನು ಸಹಿತ ಭಾಳಷ್ಟು ಗಮನ ಇಟ್ಟು ನೋಡಿ ಓದಬೇಕು. ಸೊ ಯಾವ ಒಂದು ವರ್ಡ್ಗೆ ಎಂಥ ಒಂದು ಸ್ಪೆಲ್ಲಿಂಗ್ಸ್ಗಳಿದ್ದಾವೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓದಬೇಕಾದಾಗ ಗಮನ ಇಟ್ಟು ಓದಿ. ಅದು ಓದಿದಾಗ ಮಾತ್ರ ನಿಮಗೆ ಕನ್ಫ್ಯೂಸಿಂಗ್ ಆಗೋದಿಲ್ಲ, ನೀವು ಈಸಿಯಾಗಿ ಮಾಡ್ಬೋದು. ಸೊ ನೋಡ್ರಿ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನೈಬರ್, ಈ ಒಂದು ಸ್ಪೆಲ್ಲಿಂಗ್ ಯಾವುದು ಸರಿಯಾಗುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಎ ಆಪ್ಷನ್ನಲ್ಲಿ NEIGHBOUR ಅಂತ ಇದೆ. ಅದೇ ರೀತಿಯಾಗಿ
ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಬಿ ಆಪ್ಷನಲ್ಲಿ ಏನಿದೆಪ್ಪ ಅಂದರೆ NAIGHBOUR ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಆಪ್ಷನ್ನಲ್ಲಿ NEIGHBOOR ಇದೆ. ಸೊ ಅದೇ ರೀತಿಯಾಗಿ NEIGBHOUR ಇದೆ. ಸೊ ಹಾಗಾದರೆ ಇಲ್ಲಿ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತೇಳಿ ನೀವು ಫೈಂಡ್ ಔಟ್ ಮಾಡಿ ಮಕ್ಕಳೇ. ಸೊ ಹಾಗಾದರೆ ನೋಡೋಣ, ನೀವು ಏನಪ್ಪ ಅಂದರೆ ಈ ಒಂದು ಆಪ್ಷನ್ ಭಾಳ ಈಸಿಯಾದಂಥ ಪ್ರಶ್ನೆ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಆದರೆ ಇಲ್ಲಿ ನೀವು ಸಾಲ್ವ್ ಮಾಡ್ಬೋದು, ಬಟ್ ಎಕ್ಸಾಮ್ನಲ್ಲಿ ಭಾಳಷ್ಟು ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಕನ್ಫ್ಯೂಸಿಂಗ್ ಮಾಡ್ಕೊಂಡು ಇದಕ್ಕೆ ಸರಿಯಾದ ಉತ್ತರನ ಹಾಕಿ ಗೊತ್ತಿದ್ದು ಅಂದರೆ ಕನ್ಫ್ಯೂಸಿಂಗ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ರಾಂಗ್ ಆನ್ಸರ್ ಮಾಡೋಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ ಎ NEIGHBOUR. ನೋಡಿ ಮಕ್ಕಳೇ, ಸರಿಯಾದ ಉತ್ತರ ಏನಪ್ಪ ಅಂದರೆ NEIGHBOUR ಆಗುತ್ತೆ. ಸೊ ಸರಿಯಾದ ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ನೋಡ್ರಿ, ಇಲ್ಲಿ ಒಂದೇ ಒಂದು ಇಲ್ಲಿ ಇ ಇದೆ, ಇಲ್ಲಿ ನೋಡಿದರೆ ಎ ಇದೆ. ನೋಡ್ರಿ, ಒಂದೇ ಅಕ್ಷರ ನಿಮ್ಮದು ಡಿಫ್ರೆನ್ಸ್ ಆದರೆ ಇನ್ನುಳಿದೆಲ್ಲ ಸೇಮ್ ಟು ಸೇಮ್ ಇದೆ. ಬಟ್ ನೀವೇನಾದರೂ ಹಾಕಬೇಕಾದಾಗ ಸ್ವಲ್ಪ ಎಡವಟ್ಟಾಗಿ ಬಿ ಆಪ್ಷನ್ ಅಂತ ಹಾಕಿದರೆ ಅಲ್ಲಿ ರಾಂಗ್ ಆಗುತ್ತೆ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಇದು ಸೇಮ್ ಇದೆ, NEIGH ಇಲ್ಲಿದೆ, ಇಲ್ಲಿ OOR ಇದೆ, ಹೌದಾ? ಸೊ ಇದು ಕೂಡ ರಾಂಗ್. ಅದೇ ರೀತಿಯಾಗಿ ಇಲ್ಲಿ ಡಿ ಆಪ್ಷನ್ನಲ್ಲಿ ಏನಿದೆಪ್ಪ ಅಂತ ಹೇಳಿದರೆ NEIG ಆದ ತಕ್ಷಣ ಬಿ ಬಂದ್ಬಿಡುತ್ತೆ. ಸೊ ಇದು ಮಾತ್ರ ಆಗೋದೇ ಇಲ್ಲ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದರೆ ಎ ಮತ್ತು ಬಿನಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಆ ಸ್ಪೆಲ್ಲಿಂಗ್ಸ್ಗಳನ್ನು ಸರಿಯಾಗಿ ನೋಡಿಕೊಂಡು ಹಾಕ್ಬೇಕು ಮಕ್ಕಳು, ಓಕೆನಾ? ಸೊ ಅದೇ ರೀತಿಯಾಗಿ ಫಿಫ್ತ್ ಕ್ವಶನ್. ಸೊ ಇದು ಮಾತ್ರ 100% ನಿಮ್ಮ ಮೂರಾರ್ಜಿ ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆ. ಅದು ಏನಪ್ಪ ಅಂತಂದು ಹೇಳಿದರೆ ಡಿಕ್ಷನರಿ ವರ್ಡ್ಸ್, ಹೌ ಟು ಫೈಂಡ್ ದ ಡಿಕ್ಷನರಿ. ಏನಪ್ಪ ಅಂದರೆ ಇಲ್ಲಿ ಅರೇಂಜ್ ದ ವರ್ಡ್ಸ್ ಆ್ಯಸ್ ಯು ಫೈಂಡ್ ದೆಮ್ ಇನ್ ಅ ಡಿಕ್ಷನರಿ. ನೋಡಿರಿ, ಡಿಕ್ಷನರಿ ನೋಡಿರ್ತಿರಲ್ಲ ಎಲ್ಲ ಮಕ್ಕಳು, ನೀವೆಲ್ಲರೂ ಕೂಡ ಡಿಕ್ಷನರಿ ನೋಡಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ಕಂಪಲ್ಸರಿಯಾಗಿ ಒಂದು ಡಿಕ್ಷನರಿಯನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಒಂದು ಬರೀ ಮೂರಾರ್ಜಿ ಎಕ್ಸಾಮ್ಸ್ಗೆ ಅಂತ ಅಷ್ಟೇ ಅಲ್ಲ, ನಿಮ್ಮ ಪ್ರತಿಯೊಂದು ಎಕ್ಸಾಮ್ಗಳು ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ವರ್ಡ್ ಅರ್ಥ ಆಗದೇ ಇದ್ದಾಗ ನೀವು ಆ ಇಂಗ್ಲೀಷ್ ವರ್ಡನ್ನು ನೀವು ಹುಡುಕ್ಬೋದು ಮಕ್ಕಳೇ. ಸೊ ಅಲ್ಲಿ ನಿಮಗೆ ಡಿಕ್ಷನರಿಯನ್ನು ಓದುವಂಥ ಸ್ಕಿಲ್ ಬರಬೇಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಯಾವ ರೀತಿಯಾಗಿ ನೀವು ಡಿಕ್ಷನರಿಯನ್ನು ಓದ್ತೀರಿ ಅಂಥೇಳಿ ಆ ಒಂದು ಸ್ಕಿಲ್ ಇದೆನೋ ಇಲ್ಲೋ ನಿಮ್ಮಲ್ಲಿ, ಆ ಒಂದು ಕೌಶಲ್ಯ ಐತೋ ಇಲ್ಲ ಅಂಥೇಳಿ ಈ ಒಂದು ಕ್ವಶನ್ ಚೆಕ್ ಮಾಡ್ತಾ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಎಲ್ಲ ಎಷ್ಟು ಕೊಟ್ಟಿದ್ದಾರಪ್ಪ ವರ್ಡ್ಸ್ ಅಂದರೆ ಹೌ ಮೆನಿ ವರ್ಡ್ಸ್ ದೇ ಹ್ಯಾವ್ ಗಿವನ್ ಹಿಯರ್. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಆ 4 ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು 4 ವರ್ಡ್ಸ್ಗಳಲ್ಲಿ ನೀವು ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ ಮತ್ತು ಥರ್ಡ್ ಯಾವ್ದು ಬರುತ್ತೆ ಅಂಥೇಳಿ ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಓಕೆನಾ? ಸೊ ನಿಮಗೆ ನೋಡಿರಿ, ಬಹಳಷ್ಟು ಸುಲಭವಾಗಿ ಇದನ್ನು ಕ್ವಶನ್ ಆನ್ಸರ್ ಮಾಡ್ಬೋದು. ಯಾರಿಗೆಲ್ಲ ABCD ಬರ್ತಾವಲ್ಲ ನೋಡಿರಿ, ABCD ನಿಮಗೆಲ್ಲರಿಗೂ ಕೂಡ Z ಮಟ್ಟ ಬರ್ತಾವ ತಾನೆ. ಸೊ ಟೋಟಲಿ ಎಷ್ಟು ಅಕ್ಷರಗಳಿದಾವೆ ಹೇಳ್ರಿ, A to Z ಮಟ್ಟ ಅಷ್ಟು ಅಕ್ಷರಗಳು ನಿಮಗೆ ಬರ್ತಿರಬೇಕು. ಸೊ ಹಾಗೆ ಈ ಅಕ್ಷರಗಳು ಏನಪ್ಪ ಅಂತ ಹೇಳಿದ್ರೆ ಅಲ್ಫಾಬೆಟಿಕಲಿ ಎ ಆದ ತಕ್ಷಣ ಬಿ ಇದೆ, ಬಿ ಆದ ತಕ್ಷಣ ಮತ್ತೆ ಸಿ ಬರುತ್ತೆ, ನೆಕ್ಸ್ಟ್ ಡಿ ಬರುತ್ತೆ, EFGH ಈ ರೀತಿ ಬರ್ತಾ ಹೋಗುತ್ತೆ, ಹೌದಾ? ಸೊ ಅದೇ ರೀತಿಯಾಗಿ ಡಿಕ್ಷನರಿ ವರ್ಡ್ಸ್ನಲ್ಲಿ ನೀವು ಯಾವ ರೀತಿಯಾಗಿ ಇವನ್ನ ಹೊಂದಿಸ್ತೀರಿ ಅಂತೇಳಿ ಕ್ವಶನ್. ಭಾಳ ಸುಲಭವಾದ ಪ್ರಶ್ನೆ. ಯಾರಿಗೆಲ್ಲ ABCD ಆನ್ಸರ್ ABCD ಬರ್ತಾವಲ್ಲ ಎಲ್ಲ ಮಕ್ಕಳು ಸಹಿತ ಆ ಒಂದು ಲೆಟರ್ಸ್ ಬರುವಂಥ ಇಂಗ್ಲೀಷ್ ಲೆಟರ್ಸ್ ಬರುವಂಥ ಎಲ್ಲ ಮಕ್ಕಳು ಸಹಿತ ಇದಕ್ಕೆ ಸರಿಯಾಗಿ ಆನ್ಸರ್ ಮಾಡ್ಬೋದು ಮಕ್ಕಳೇ. ಭಾಳ ಸುಲಭವಾದ ಮತ್ತು ನೀವು ಸುಲಭವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಕ್ವಶನ್ಗೆ ಆನ್ಸರ್ನ ನೀವು ಮಾಡ್ಬೋದು. ನಿಮಗೆ ABCD ಕರೆಕ್ಟಾಗಿ ಬರಬೇಕು, ಬಟ್ ಅದನ್ನು ಹೆಂಗೆ ಅಲೈನ್ಮೆಂಟ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿಯಾಗಿ ನೀವು ಅಲೈನ್ಮೆಂಟ್ ಮಾಡ್ತೀರಿ ಅದು ಕೂಡ ಭಾಳಷ್ಟು ಮಹತ್ವದ್ದಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿರಿ, ಫಸ್ಟ್ ಆಪ್ಷನ್ ಏನಿದೆ ನೋಡಿರಿ, ಅಲ್ಲಿ ಬ್ಯೂಟಿಫುಲ್ ಇದೆ. ಬಿ ಆದ ತಕ್ಷಣ ಯಾವುದಿದೆ, ಇಲ್ಲಿ ಬಿ ಆದ ತಕ್ಷಣ ಇ ಇದೆ, ಓಕೆನಾ? ಸೊ ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಗುರುತಿಸ್ಬೇಕಾಗಿದ್ದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಬಿ ಆಪ್ಷನ್ ಏನಿದೆ ಫಸ್ಟ್ ಎ ಈ 4 ಆಪ್ಷನ್ಸ್ಗಳಲ್ಲಿ ನೋಡಿ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಟು ನೋಡಿ. ಈ ಫಸ್ಟ್ ಅಕ್ಷರ ಏನಿದೆ ಹೇಳ್ರಿ, ಈ ಫಸ್ಟ್ ಅಕ್ಷರ ಏನಿದೆಪ್ಪ ಅಂತ ಹೇಳಿದ್ರೆ ಎಲ್ಲ ಆಪ್ಷನ್ಸ್ಗಳು ಎಲ್ಲ ಒಂದು 3 ಆಪ್ಷನ್ಸ್ಗಳಲ್ಲೂ ಸಹಿತ ಏನಿದೆಪ್ಪ ಅಂದರೆ ಫಸ್ಟ್ ಅಕ್ಷರ ಬಿ ಇದೆ. ಅದಕ್ಕೋಸ್ಕರ ಬಿ ಕಾಮನ್ ಆಗಿಬಿಡುತ್ತೆ ಮಕ್ಕಳೇ. ಸೊ ಅದ್ರ ನೆಕ್ಸ್ಟ್ ಏನು ಮಾಡಿರಿ ನೀವು ಈಗ ಅಂತ ಹೇಳಿದ್ರೆ ಬಿ ನಾವೀಗ ಏನು ಕನ್ಸಿಡರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಎ ಎಲ್ಲಿದೆ ನೋಡ್ರಿ, ಎ ಎಲ್ಲಿದೆ? ಸೊ ಇಲ್ಲಿದೆ ನೋಡ್ರಿ, ದಿಸ್ ಈಸ್ ಎ. ಮತ್ತೆ ಯಾವ್ದಾರು ಆಪ್ಷನ್ ಸೆಕೆಂಡ್ ನೋಡ್ರಿ, ಮತ್ತೆ ಎ ಇಲ್ಲಿದೆ. ಭಾಳಷ್ಟು ಹುಷಾರಾಗಿ ಹಾಕಬೇಕು ನೋಡ್ರಿ. 2ನೇ ಆಪ್ಷನಲ್ಲೂ ಸಹಿತ ಎ ಇದೆ, 4th ಆಪ್ಷನಲ್ಲೂ ಸಹಿತ ಎ ಇದೆ. ಹಾಗಾದ್ರೆ ಇಲ್ಲಿ ಬಿ ಎ 2 ಕಡೆಗೆ BA ಬಂತು, ಇಲ್ಲೂ ಕೂಡ BA ಬಂತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲ್ಲಿದೆ ನೆಕ್ಸ್ಟ್ 2ನೇ ಆಪ್ಷನ್ನಲ್ಲಿ. ಈ ಒಂದು 2ನೇ ಆಪ್ಷನ್ನಲ್ಲಿ 3ನೇ ಅಕ್ಷರ ಎಲ್ಲಿದೆ, 4th ಆಪ್ಷನ್ನಲ್ಲಿ 3ನೇ ಅಕ್ಷರ ಎಸ್ ಇದೆ. ಸೊ ಹಾಗಾದರೆ ನೀವು ABCDEFGHIJKL
ನೋಡ್ರಿ ಫಸ್ಟಿಗೆ ಬರೋದು ಯಾವುದಪ್ಪ ಅಂದರೆ ನಮಗೆ ಎಲ್, ಆ ನಂತರ MNOPQRS. ಹೌದಾ? ಸೊ ಹಾಗಾದರೆ ಎಲ್ ಫಸ್ಟಿಗೆ ಬರೋದ್ರಿಂದಾಗಿ ನಮಗೆ ಫಸ್ಟ್ ಅಕ್ಷರ ಯಾವುದಾಗುತ್ತೆ, ಫಸ್ಟ್ ಶಬ್ದ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಇದು ಆಗುತ್ತೆ. ಯಾವುದು? ಫಸ್ಟ್ ಮೊದಲ ಶಬ್ದ ಇದೇ ಬರುತ್ತೆ. ಇದು ಮೊದಲ ಶಬ್ದವಾಗಿ ನಾವು ಡಿಕ್ಷನರಿಯಲ್ಲಿ ಫಸ್ಟ್ ವರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತಪ್ಪ ಅಂದರೆ ಆಬ್ವಿಯಸ್ಲಿ ಫೋರ್ತ್ ಆಪ್ಷನ್ ಇರತಕ್ಕಂಥದ್ದು ಇದು ಎರಡನೇ ಬಾರಿಗೆ ನಾವು ಉಪಯೋಗಿಸ್ತೀವಿ. ಹೌದಾ? ಎರಡನೇ ಬಾರಿಗೆ ಉಪಯೋಗಿಸ್ತೀವಿ. ನೆಕ್ಸ್ಟು ಅದಾದಮೇಲೆ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ನಾವು ಫಸ್ಟ್ ಸೆಕೆಂಡ್. ಓಕೆ, ಈ ಆಪ್ಷನ್ ಇದೆ ನೋಡ್ರಿ, ಮೊದಲು ಫಸ್ಟು, ಇದು ಯಾವುದು? ಸೆಕೆಂಡ್ ಆಪ್ಷನ್ ಫಸ್ಟ್ ಬರುತ್ತೆ. ಓಕೆ, ಸೆಕೆಂಡ್ ಆಪ್ಷನ್ ಫಸ್ಟ್ ಬರುತ್ತೆ, ಫೋರ್ತ್ ಆಪ್ಷನ್ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ನೀವು ಈ ಎರಡನ್ನ ಕನ್ಫರ್ಮ್ ಮಾಡ್ಕೊಂಬಿಟ್ರಿ ಅಂತ ಹೇಳಿದರೆ ನೋಡ್ರಿ, ಸೆಕೆಂಡ್ ಫಸ್ಟ್ ಬಂತು, ಮೊದಲು ನಾವು ಸೆಕೆಂಡ್ ಫಸ್ಟ್ ಬಂತು, ನೆಕ್ಸ್ಟು ಫೋರ್ತ್ ಆಪ್ಷನ್ ಬಂತು. ನೀವು ಎರಡು ಇಲ್ಲಿ ನೋಡ್ರಿ, ಇಲ್ಲಿ ಸೆಕೆಂಡ್ ಮತ್ತು ಫೋರ್ತ್ ಇದೆ, ಇಲ್ಲಿ ಮತ್ತು ಸೆಕೆಂಡ್ ಮತ್ತು ಫೋರ್ತ್ ಇದೆ. ಓಕೆ, ಥರ್ಡ್ ಆಪ್ಷನ್ ಸಹಿತ ಚೆಕ್ ಮಾಡಬೇಕು ನೀವು. ಥರ್ಡ್ ಆಪ್ಷನ್ನಲ್ಲಿ ಏನಿದೆ ನೋಡ್ರಿ, ಹಾಂ, ಬಿ ಆದ ತಕ್ಷಣ ಇ ಇದೆ, ಇಲ್ಲಿ ಬಿ ಆದ ತಕ್ಷಣ ಆರ್ ಇದೆ. ಹಾಗಾದರೆ ಬಿ ಆದ ತಕ್ಷಣ ಇ ಇರೋದೇನಾಗುತ್ತೆ, ನೆಕ್ಸ್ಟ್ ಬರುತ್ತೆ, ಅದು ಫಸ್ಟ್ ಆಗಿರುತ್ತೆ. ಹಾಗಾದರೆ ಸೆಕೆಂಡ್, ಫೋರ್ತ್, ಫಸ್ಟ್ ಎಲ್ಲಿದೆ? ಹಾಂ, ಇಲ್ಲಿದೆ ನೋಡ್ರಿ ಫಸ್ಟ್. ಅದನ್ನು ಲಾಸ್ಟ್ ಇರೋದೇ ಅದು ಉಳಿದು ಥರ್ಡ್ ತಾನೆ. ಓಕೆನಾ? ಹಾಗಾದರೆ ಸೊ ಸರಿಯಾದ ಉತ್ತರ ನಮ್ಮದು ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳೇ, ಸೊ ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ. ಸರಿಯಾದ ಉತ್ತರ ಯಾವುದಾಗಿದೆ ಅಂತ ಹೇಳಿದ್ರೆ ನಮಗೆ ಎ ಆಪ್ಷನ್ ಆಗಿದೆ. ಬ್ಯೂಟಿಫುಲ್ ಬಲೂನ್ ಬ್ರೀಸ್ ಬಾಸ್ಕೆಟ್, ಅದರಲ್ಲಿ ಫಸ್ಟು ಸೆಕೆಂಡ್ ಆಪ್ಷನ್ ಬಂತು, ನೆಕ್ಸ್ಟು ಫೋರ್ತ್ ಬಂತು, ನೆಕ್ಸ್ಟ್ ಫಸ್ಟ್ ಬಂತು, ನೆಕ್ಸ್ಟ್ ಎಟ್ ಲಾಸ್ಟ್ ಥರ್ಡ್ ಬಂತು. ಸೊ ಹಾಗಾದರೆ ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ನೋಡಿರಿ, ಭಾಳ ಸುಲಭವಾಗಿ ನೀವು ಕಂಡುಹಿಡಿಬೋದು ಇದನ್ನು. ಈಸಿಯಾಗಿ ನೀವೇನಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಬಟ್ ಇದನ್ನು ಮಾಡಬೇಕಾದಾಗ ಒಂದು ಸ್ವಲ್ಪ ನೀವು ಗಮನದಲ್ಲಿ ಸ್ವಲ್ಪ ಕ್ವಶನ್ಸ್ ಆ ಒಂದು ವರ್ಡ್ಸ್ಗಳನ್ನು ಗಮನ ಇಟ್ಟು ನೋಡಿ, ಯಾವುದು ಅಲ್ಫಾಬೆಟಿಕಲಿ ಫಸ್ಟ್ ಬರುತ್ತೆ, ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ ಅಂಥೇಳಿ ನೀವು ನೋಡಿ ಮಾಡಿದರೆ ಭಾಳಷ್ಟು ಸುಲಭವಾಗಿ ನೀವು ಒಂದು ಅಂಕವನ್ನು ಪಡಿಬೇಕು. ಇದರಲ್ಲಿ ಮಾತ್ರ ಯಾವ ಮಕ್ಕಳು ಸಹಿತ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಆನ್ಸರ್. ಬಟ್ ಇದರಲ್ಲಿ ಯಾವುದೇ ರೀತಿ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೆನಪಿನಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೋಡಿದ ತಕ್ಷಣ ಈ ಪ್ರಶ್ನೆ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಅದಕ್ಕೋಸ್ಕರ ಇದು ಭಾಳ ಈಸಿ ಆದಂಥ ಪ್ರಶ್ನೆ, ಇದಕ್ಕೆ ಆನ್ಸರ್ ಮಾಡಿ. ಓಕೆನಾ? 5th ಕ್ವಶನ್ ಆಯಿತು. ನೆಕ್ಸ್ಟ್ 6ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಹಿ ಬಾಟ್ ಡ್ಯಾಶ್ ಆ್ಯಪಲ್ ಫ್ರಮ್ ದ ಮಾರ್ಕೆಟ್. ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಆರ್ಟಿಕಲ್ ಹೇಳಿದ್ದಾರೆ. ಇಲ್ಲಿ ಆರ್ಟಿಕಲ್ಸ್ ಯಾವುವು ಅಂತ ಗೊತ್ತಿದ್ದಾವಲ್ಲ ನಿಮಗೆ? ಎ, ಆ್ಯನ್ ಮತ್ತು ದ, ಇವು 3 ಆರ್ಟಿಕಲ್ಸ್ಗಳಲ್ಲಿ ಯಾವ ಆರ್ಟಿಕಲ್ ಇಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳ್ತಾ ಇರೋದವರು. ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ನೋಡ್ರಿ, ಆ್ಯಪಲ್. ಇದು ಆ್ಯಪಲ್ ಅನ್ನುವಂಥದ್ದು ಫಸ್ಟ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾಯಿತ್ತಪ್ಪ ಅಂದರೆ ಇಲ್ಲಿ ಎ ಅನ್ನುವಂಥ ಅಕ್ಷರ. ಇದು ಏನಪ್ಪ ಅಂದರೆ ಇಲ್ಲಿ ಎ ಅನ್ನುವಂಥದ್ದು ಈ ಯಾವ ಸೌಂಡ್ ಅಂತ ಹೇಳಿದರೆ ದಿಸ್ ಈಸ್ ಎ ಓವೆಲ್ ಸೌಂಡ್. ಇದೇನಪ್ಪ ಅಂದರೆ ಆ್ಯಪಲ್ ಅಂದರೆ ಎ ಅನ್ನುವಂಥದ್ದು ಓವೆಲ್ ಸೌಂಡ್ ಇದೆ. ಓವೆಲ್ ಸೌಂಡ್ ಇದ್ದಾಗ ನಾವೇನು ಉಪಯೋಗಿಸ್ತೀವಪ್ಪ ಅಂತ ಹೇಳಿದರೆ ಆ್ಯನ್ ಉಪಯೋಗಿಸ್ತೀವಿ ಮಕ್ಕಳೇ. ಸೊ ದಿಸ್ ಈಸ್ ಆ್ಯನ್ ಆ್ಯಪಲ್. ಇದು ಏನಪ್ಪ ಅಂದರೆ ದಿಸ್ ಈಸ್ ಆ್ಯನ್ ಆ್ಯಪಲ್. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಓವೆಲ್ ಸೌಂಡ್. ಓವೆಲ್ ಸೌಂಡ್ಗಿಂತ ಮುಂಚಿತವಾಗಿ ಯಾವ ಒಂದು ಮುಂಚಿತವಾಗಿ ಉಪಯೋಗಿಸ್ತಕ್ಕಂಥ ಆರ್ಟಿಕಲ್ ಯಾವಾಗಲೂ ಸಹಿತ ಆ್ಯನ್ ಆಗಿರುತ್ತೆ. ಬಟ್ ಅಕಸ್ಮಾತ್ ಅಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದ್ದಿದ್ರೆ ಏನು ಉಪಯೋಗಿಸ್ತಿದ್ವಿ ಅಂದರೆ ಎ ಉಪಯೋಗಿಸ್ತೀವಿ ಮಕ್ಕಳೇ. ಓಕೆನಾ? ಸೊ ಇದನ್ನು ಸ್ವಲ್ಪ ಸಣ್ಣ ವಿಚಾರಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಡ್ರಿ. ಓವೆಲ್ ಸೌಂಡ್ ಇದ್ದರೆ ಆ್ಯನ್ ಉಪಯೋಗಿಸ್ತೀವಿ, ಕಾನ್ಸನೆಂಟ್ ಸೌಂಡ್ ಇದ್ದರೆ ಎ ಉಪಯೋಗಿಸ್ತೀವಿ. ಓಕೆನಾ? ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ಸೊ ಹಾಗಾದ್ರೆ ಇಲ್ಲಿ ಟೆನ್ಸ್ ಫಾರ್ಮ್ ಯಾವ್ದು ಬರುತ್ತೆ ಅಂತ ನೋಡ್ರಿ. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಹಾಗಾದ್ರೆ ಇಲ್ಲಿ ಯಾವ್ದು ಟೆನ್ಸ್ ಫಾರ್ಮ್ ಬರುತ್ತಪ್ಪ ಅಂತಿದ್ರೆ ನೋಡ್ರಿ, ಗೋ ಬರುತ್ತೋ, ವೆಂಟ್ ಬರುತ್ತೋ, ಗೋಸ್, ಗೋಯಿಂಗ್. ಸೊ ಸರಿಯಾದ ಫಾರ್ಮ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಶಿ ಗೋಸ್. ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಯಾಕಪ್ಪ ಅಂದರೆ ದ ಸೆಂಟೆನ್ಸ್ ರೆಫರ್ಸ್ ಟು ಎ ಹ್ಯಾಬಿಚುವಲ್ ಆ್ಯಕ್ಷನ್ ಇನ್ ಎ ಪ್ರೆಸೆಂಟ್ ಟೆನ್ಸ್. ನೋಡ್ರಿ, ಏನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಈ ಒಂದು ಸೆಂಟೆನ್ಸ್ ಯಾವುದರಲ್ಲಿದೆಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಸೊ ಡೈಲಿ ಹ್ಯಾಬಿಟ್ಸ್ಗಳನ್ನು ನಾವು ಹೇಳಬೇಕಾದಾಗ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸ್ತೀವಿ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಪ್ರತಿದಿನವೂ ಕೂಡ ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರೆ ಶಾಲೆಗೆ ಹೋಗುತ್ತಾಳೆ. ಸೊ ಆದರೆ ಗೋಸ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮಕ್ಕಳೇ. ಓಕೆನಾ? ಸೊ ಅದೇ ರೀತಿಯಾಗಿ 7ನೇ ಪ್ರಶ್ನೆ ಆದಮೇಲೆ ನೆಕ್ಸ್ಟ್ 8th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ನೋಡ್ರಿ, ಇದು ಗ್ರೂಪ್ ಆಫ್ ವರ್ಡ್ಸ್. ಸೊ ಅಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಈ ಗ್ರೂಪ್ ಆಫ್ ಅಂದರೆ ನೋಡ್ರಿ, ನೀವು ಬೆಳಗ್ಗೆ ಎದ್ದ ನಾವು ಏನಾರ ಬೆಳಗ್ಗೆ ನೋಡ್ತೀವ? ಇಲ್ಲ.
ರಾತ್ರಿ ನೋಡ್ತೀವಿ. ರಾತ್ರಿ ಏನು ನೋಡ್ತೀವಿ ಹೇಳ್ರಿ? ಸ್ಟಾರ್ಸ್. ವಿ ಆರ್ ವಾಚಿಂಗ್ ಎ ಸ್ಟಾರ್ಸ್ ಇನ್ ದ ಸ್ಕೈ. ನೋಡ್ರಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನೈಟ್ ಹೊತ್ತು ನೀವೇನು ಮಾಡ್ತೀರಪ್ಪ ಅಂದರೆ ಸ್ಟಾರ್ಸ್ ನೋಡ್ತೀರಿ. ಇವು ಸ್ಟಾರ್ಸ್ಗಳ ಗುಂಪಿಗೆ ಏನಂತ ಕರಿತೀವಿಪ್ಪ ಅಂದರೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ ಮಕ್ಕಳೇ. ಸೊ ಏನಂತ ಕರಿತೀವಿ ಇದಕ್ಕೆ? ಗ್ಯಾಲಕ್ಸಿ ಇದೆ. ಓಕೆ, ಸೊ ಇದಕ್ಕೆ ನಾವೇಂತ ಕರಿತೀವಪ್ಪ ಅಂದರೆ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಅಂತೇಳಿ ಕರಿತೀವಿ ಇದಕ್ಕೆ. ಅದೇ ರೀತಿಯಾಗಿ ಬಂಕ್ವೆಟ್ ಆಫ್ ಫ್ಲವರ್ಸ್. ಫ್ಲವರ್ಸ್ ಇದ್ದಪ್ಪ ಅಂದರೆ ಅವಕ್ಕೆ ಅಂತ ಇದಕ್ಕೆ ಗ್ರೂಪಲ್ಲಿ ಭಾಳಷ್ಟು ಫ್ಲವರ್ಸ್ ಇದ್ದಪ್ಪ ಅಂದರೆ ಬಂಕ್ವೆಟ್ ಆಫ್ ಫ್ಲವರ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಇಲ್ಲಿ ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕಲೆಕ್ಟಿವ್ ನೌನ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಡಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗುತ್ತೆ. ಫ್ಲೋಕ್ ಈಸ್ ಎ ಕಲೆಕ್ಟಿವ್ ನೌನ್ ಯೂಸ್ ಟು ರೆಫರ್ಸ್ ಟು ದ ಗ್ರೂಪ್ ಆಫ್ ಬರ್ಡ್ಸ್ ಆರ್ ಶೀಪ್. ಇಲ್ಲಿ ಫ್ಲೋಕ್ ಅಂತ ಹೇಳಿದ್ರೆ ಶೀಪ್ ಅವರ್ ರೈಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಸಿನೋನಿಮ್. ನೋಡ್ರಿ, ಎವ್ರಿ ಇಯರ್ ದೇ ವಿಲ್ ಆಸ್ಕ್ ಫಾರ್ ದ ಅಬೌಟ್ ದ ಸಿನೋನಿಮ್ಸ್ಗಳ ಬಗ್ಗೆ ಪ್ರತಿ ವರ್ಷನೂ ಕ್ವಶನ್ಸ್ಗಳು ಅರೈಸ್ ಆಗ್ತಾ ಇರ್ತವೆ. ಹಾಗಾದರೆ ಇಲ್ಲಿ ಬ್ರೈಟ್, ಈ ಒಂದು ಬ್ರೈಟ್ ಅನ್ನುವಂಥ ಸಿನಾನಿಮ್ ಅಂದರೆ ಏನಿಲ್ಲ, ಸಮಾನಾರ್ಥಕ ಪದ. ಇದು ಕೆಲವೊಂದಿಷ್ಟು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಸರ್ ನಾವು ಸಿನಾನಿಮ್ ಅಂದರೆ ನಮಗೆ ಗೊತ್ತಾಗಲ್ಲ ಏನಿದು ಅಂತ ಕೇಳ್ತಾ ಇರ್ತಾರೆ. ಸೊ ಸಮಾನಾರ್ಥಕ ಪದ ಮಕ್ಕಳು, ಇದು ಏನಪ್ಪ ಅಂದರೆ ಸಮಾನ ಅರ್ಥವನ್ನು ಕೊಡ್ತಾ ಇರಬೇಕು. ನೀವು ಹೆಂಗೆ ಪದಗಳ ಅರ್ಥ ಅಂತೇಳಿ ನೀವು ಕನ್ನಡದಲ್ಲಿ ಕರಿತಿರಲ್ಲ, ಸಮಾನಾರ್ಥಕ ಪದಗಳು ಅಂತ ಕನ್ನಡದಲ್ಲಿ ಹೇಳ್ತಿರಲ್ಲ, ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಸಿನಾನಿಮ್ ಅಂತ ಹೇಳುತ್ತೆ. ಅಂದರೆ ಸಿನಾನಿಮ್ ಅಂದರೆ ಇಲ್ಲಿ ಬ್ರೈಟ್ ಅನ್ನೋದರ ಸಿನಾನಿಮ್ ಏನು, ಸಮಾನಾರ್ಥಕ ಪದ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಶೈನಿ. ಬ್ರೈಟ್ನ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಶೈನಿ ಮೀನ್ಸ್ ರಿಫ್ಲೆಕ್ಟ್ ಲೈಟ್ ವಿಚ್ ಈಸ್ ಸಿನಾನಿಮ್ ಫಾರ್ ಬ್ರೈಟ್. ಇದಕ್ಕೇನಪ್ಪ ಅಂದರೆ ದಿಸ್ ಈಸ್ ದ ಸಿನಾನಿಮ್ ಅಂದರೆ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ. ಬ್ರೈಟ್ ಅಂದರೂ ಅದೇ ಅರ್ಥ ಕೊಡುತ್ತೆ, ಶೈನಿ ಅಂದರೂ ಸೇಮ್ ಅರ್ಥವನ್ನೇ ಕೊಡುತ್ತೆ. ಸೊ ಅದಕ್ಕೋಸ್ಕರ ಬ್ರೈಟ್ನ ಸಿನಾನಿಮ್ ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ ಶೈನಿ ಆಗಿದೆ ಮಕ್ಕಳೇ. ಸೊ ಅದೇ ರೀತಿಯಾಗಿ 9 ಆಯಿತು. ನೆಕ್ಸ್ಟ್ 10ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ಸರಿಯಾದ ಕಂಜಂಕ್ಷನನ್ನು ಬಳಸಿರಿ. ಸೊ ಇಲ್ಲಿ ಕಂಜಂಕ್ಷನ್ ಯಾವುದು ಉಪಯೋಗಿಸ್ತೀರಿ ಅಂದರೆ ಏನು ಮಾಡ್ಬೇಕಂದ್ರೆ ದಿಸ್ ಕಂಜಂಕ್ಷನ್ ವಿಲ್ ಜಾಯಿನ್ಸ್ ದ 2 ಸೆಂಟೆನ್ಸಸ್. ಇಲ್ಲಿ ಒಂದು ಕಂಜಂಕ್ಷನ್ ಇದೆ ಅಂತ ತಿಳ್ಕೊಳ್ರಿ, ಇದು ದಿಸ್ ಈಸ್ ದ ಕಂಜಂಕ್ಷನ್. ಇಲ್ಲಿ ಸೆಂಟ್ರಲ್ ಇದೆ ಇದು ಕಂಜಂಕ್ಷನ್. 2 ಸೆಂಟೆನ್ಸಸ್ಗಳನ್ನು ಕೂಡಿಸ್ಬೇಕು, ಇಲ್ಲ 2 ಶಬ್ದಗಳನ್ನು ಏನು ಮಾಡುತ್ತಪ್ಪ ಅಂದರೆ ಈ ಒಂದು ಕಂಜಂಕ್ಷನ್ ಕೂಡಿಸುತ್ತೆ. ಓಕೆನಾ? ಸೊ ಹಾಗಾದರೆ ಇಲ್ಲಿ ಯಾವ 2 ಇಲ್ಲಿ ಏನಿದಪ್ಪ ಅಂದರೆ ಫಸ್ಟ್ ಒಂದು ಸೆಂಟೆನ್ಸ್ ಏನಿದೆ ನೋಡ್ರಿ ಇಲ್ಲಿ, ಹಿ ವಾಂಟೆಡ್ ಟು ಗೋ ಔಟ್ ಡ್ಯಾಶ್ ಇಟ್ ವಾಸ್ ರೈನಿಂಗ್ ಹೆವಿಲಿ. ನೋಡ್ರಿ, ಹಿ ವಾಂಟೆಡ್ ಟು ಗೋ ಔಟ್ ಡ್ಯಾಶ್ ಇಟ್ ವಾಸ್ ರೈನಿಂಗ್ ಹೆವಿಲಿ ಅಂತ ಇದ್ದಾಗ ನೀವೇನು ಮಾಡ್ತೀರಪ್ಪ ಇದನ್ನ. ಸೊ ಇಲ್ಲಿ 2 ಶಬ್ದ, ಇಲ್ಲಿ ಒಂದು ಸೆಂಟೆನ್ಸ್ ಯಾವುದಿದೆ, ಹಿ ವಾಂಟೆಡ್ ಟು ಗೋ ಔಟ್, ಇದು ಒಂದು ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ಇಟ್ ವಾಸ್ ರೈನಿಂಗ್ ಹೆವಿಲಿ, ಈ ಒಂದು ಎರಡು ಸೆಂಟೆನ್ಸ್ ಇದೆ ಮಕ್ಕಳು. ಸೊ ಈ 2 ಸೆಂಟೆನ್ಸಸ್ಗಳನ್ನು ಕೂಡಿಸುವಂಥ ಶಬ್ದ ಯಾವುದಾಗುತ್ತೆ ನೋಡಿರಿ, ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಏನಪ್ಪ ಅಂದರೆ ಆ್ಯಂಡ್, ಆರ್, ಬಟ್, ಸೊ. ಇಲ್ಲಿ ಯಾವುದು ಉಪಯೋಗ ಆಗುತ್ತೆ, ಯಾವುದು ಇಲ್ಲಿ ಯೂಸ್ ಆಗುತ್ತಪ್ಪ ಅಂದರೆ ವಿ ಆರ್ ಯೂಸಿಂಗ್ ಹಿಯರ್ ಬಟ್. ಏನಂತ ಯಾಕೆ ಉಪಯೋಗಿಸ್ತೀವಪ್ಪ ಅಂದರೆ ಹಿ ವಾಂಟೆಡ್ ಟು ಗೋ ಔಟ್ ಬಟ್ ಇಟ್ ವಾಸ್ ರೈನಿಂಗ್ ಹೆವಿಲಿ. ಅವನು ಹೊರಗಡೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದ, ಆದರೆ ಅಂತ ಕೇಳ್ತೀವಿ ನಾವು. ನೋಡ್ರಿ ಹೌದಾ, ಆದರೆ ನಾವೇನು ಮಾಡ್ತೀವಿ, ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಇಟ್ ವಾಸ್ ರೈನಿಂಗ್ ಹೆವಿಲಿ, ಭಾಳಷ್ಟು ಮಳೆ ಬರ್ತಾ ಇತ್ತು, ಅದಕ್ಕೋಸ್ಕರ ಏನು ಮಾಡಲಿಲ್ಲ, ಅವನು ಹೊರಗಡೆ ಹೋಗಲಿಲ್ಲ. ಓಕೆನಾ? ಅವನು ಹೋಗ್ಲಿಕ್ಕೆ ಬಯಸ್ತಾ ಇದ್ದ, ಬಟ್ ಅಂತ ಯಾವತ್ತು ಉಪಯೋಗಿಸ್ತೀವಪ್ಪ ಅಂದರೆ ಅದರ ಅಪೋಸಿಟ್ ಆಯ್ತು, ಇಲ್ಲಿ ಹೋಗಲಿಲ್ಲ ಅವನು. ಓಕೆನಾ? ಸೊ ಇಲ್ಲಿ ಅದಕ್ಕೋಸ್ಕರ ಯಾವುದು ಬರುತ್ತಪ್ಪ ಕಂಜಂಕ್ಷನ್ ಅಂತ ಹೇಳಿದ್ರೆ ಬಟ್ ಈಸ್ ಅವರ್ ರೈಟ್ ಆನ್ಸರ್ ಆಗಿತ್ತು ಮಕ್ಕಳು. ಓಕೆನಾ? ಸೊ ಮಕ್ಕಳೇ, ಇಲ್ಲಿಗೆ ಈ ಒಂದು 10 ಪ್ರಶ್ನೆಗಳ ಈ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ 10 ಪ್ರಶ್ನೆಗಳಿಗೆ ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.